ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ, ಬಹುಶಃ ಇದು ತುಂಬ ಜನರಿಗೆ ಅನುಭವಕ್ಕೆ ಬಂದಿದೆ. ನಂಬಿಕೆಟ್ಟವರು, ಅದಕ್ಕೆ ಅವರಿಗೆ ಹೆಸರು ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ ಅಂತ. ನಾನು ಯಾಕೆ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ಸ್ವಲ್ಪ ಬೇಜಾರಾಯಿತು. ಯಾಕೆ ಅಂದರೆ, ನಾನು ವಾಟ್ಸಪ್ ಓಪನ್ ಮಾಡ್ತೀನಿ, ಆ ಹೆಣ್ಮಗಳು ನನ್ನ ಹತ್ರ ಮಾತಾಡಬೇಕು ಅಂತ, ಟೈಮ್ ಯಾವಾಗಾರು ಒಂದು ದಿವಸ ಮಾತಾಡ್ತೀನಿ ಮಗ ಅಂತ ಅಂತಿದ್ದೆ. ಆದರೆ ಇವತ್ತು ಕಣ್ಣೀರು ಹಾಕಿ ನನಗೆ ಮೆಸೇಜ್ ಹಾಕಿದ್ಲು, ನನಗೆ ಒಳ್ಳೆ ಕಾಲ ಬರೋದೇ ಇಲ್ವಾ ಅಂತ. ನನಗೆ ಆ ಕಣ್ಣೀರು ಹಾಕಿದಂಥ ಮೆಸೇಜಕ್ಕೆ ಕೂಡಲೇ ಕಾಲ್ ಮಾಡ್ತೀನಿ. ನಾನು ಕಾಲ್ ಮಾಡಿದಾಗ ತುಂಬ ಕಷ್ಟದಲ್ಲಿರುವಂಥ ಹೆಣ್ಣುಮಗಳು, ಅದು ಗೊತ್ತು ನನಗೆ. ಸಾಲಗಳೆಲ್ಲ ಆಗಿದೆ, ಒಂದು ಸಾಲನೂ ತೀರ್ಸೋಕ್ಕಾಗಲ್ಲ, ಬದಲಿಗೆ ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಅದೆಷ್ಟೋ ನಾಮಲೇಖನ ಬುಕ್ಗಳನ್ನು ಬರೆದಿದ್ದಾಳೆ ಹೆಣ್ಣುಮಗಳು. ಯಾಕಂದರೆ ನನಗೆ ಸ್ವಲ್ಪ ನನ್ನ ಸಾಲಗಳನ್ನು ತೀರಿಸ್ಕೊಡಿ ತಂದೆ ತಂದೆ ಅಂತ. ಆ ಹೆಣ್ಮಗಳು ಹಾಗೆ ಹೇಳೋತ್ತಿಗೆ ನಾನು ತಿರ್ಗಾ ಫೋನ್ ಮಾಡ್ತೀನಿ, ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದೆಯಾ, ಏನಾಯಿತು ಅಂದಾಗ ಆ ಹೆಣ್ಮಗಳು ಹೇಳ್ತಾಳೆ, ನನಗೆ ಜೀವನೇ ಇಟ್ಟುಕೊಳ್ಳೋಕ್ಕೆ ಮನಸ್ಸಿಲ್ಲಮ್ಮ, ನನಗೆ ಕಷ್ಟ ಆಗಿಬಿಟ್ಟಿದೆ ಅಂಥೇಳಿ ಪಾಪ ಕಣ್ಣೀರು ಹಾಕ್ತಾಳೆ. ನನಗೂ ಬೇಜಾರಾಯಿತು. ಕಣ್ಣೀರು ಹಾಕಿದಾಗ ನಾನು ಬೈತೀನಿ ಅವಳಿಗೆ, ಹಾಗೆಲ್ಲ ಹೇಳಬಾರ್ದಮ್ಮ, ಹೇಗೆ ಹೇಳಕ್ಕೆ ಬರುತ್ತೆ, ಹೇಳಕ್ಕೆ ಬರಲ್ಲ. ರಾಯರು ಒಂದು ಮನಸ್ಸು ಮಾಡಿದರೆ ರಾತ್ರಿ ಬೆಳಗಾಗೋದ್ರೊಳಗೆ ಹೇಳ್ತಾರಲ್ವ ಕೋಟ್ಯಾಧೀಶ್ವರರಾಗ್ತಾರೆ ಅಂತ. ಹಾಗೆ ರಾತ್ರಿ ಬೆಳಗಾಗೋದ್ರೊಳಗೆ ಮಿರಾಕಲ್ ಆಗಬಹುದು. ನೀನು ಕೋಟಿ ಸಾಲ ಮಾಡ್ಕೋ ಅಥವಾ 10 ಕೋಟಿ ಸಾಲ ಮಾಡ್ಕೋ, ಆ ಸಾಲವನ್ನು ತೀರಿಸುವಷ್ಟು ಇದನ್ನು ಕೊಡ್ಬೋದಲ್ವಾ. ಹೇಗೋ ಕೊಡ್ತಾರೆ ರಾಯರು. ನೋಡಿದ್ರಾ ನೀವು? ನಾನು ಒಂದು ಸ್ಟೋರಿಯನ್ನು ನೋಡಿದೆ, ನೀವೆಲ್ಲರಿಗೂ ಗೊತ್ತಿರಬೇಕು. ಒಂದು 2-3 ವರ್ಷದ ಹಿಂದೆ ರಿಕ್ಷಾ ಡ್ರೈವರಿಗೊಬ್ಬರಿಗೆ 25 ಕೋಟಿ ಲಾಟ್ರಿ ಹಾರುತ್ತೆ. ಅವ್ರಿಗೆ ಗೊತ್ತಿತ್ತಾ ಲಾಟ್ರಿ ಹಾರುತ್ತೆ ಅಂತ? ಯಾಕೋ ತೆಗಿಬೇಕು ಅಂತ ತೆಗೆದಿರ್ತಾರೆ ಅಷ್ಟೇ. ಆದರೆ 25 ಕೋಟಿ ಲಾಟ್ರಿ ಹಾರುತ್ತೆ. ಅದು ಇದು ಕಟ್ಟಾಗ ಅಮ್ಮಮ್ಮ ಅಂದರೆ ಲಾಸ್ಟ್ ಒಂದು 20 ಕೋಟಿ ಆದರೂ ಅವ್ರ ಕೈಯಲ್ಲಿ ಸಿಕ್ಕಿರುತ್ತೆ. ಆದರೆ ನಿಜವಾಗಿ ಗೊತ್ತಿರಲ್ವೇ, ನನಗೆ ಕೋಟಿ ಹಾರುತ್ತೆ, ನಾನು ಇಂಥ ಒಂದು ಲೈಫ್ ಲೀಡ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೂ ಇತ್ಲಾಗ ಮತ್ತೆ ಅವ್ರ ಪ್ರೋಗ್ರಾಮನ್ನು ನೋಡ್ತೀನಿ ನಾನು. ಅವರು ಬೇರೆ ದೂರ ಹೋಗಿ ಉಳಿದಿದ್ದಾರೆ ಜನ. ಈ ಸಂಬಂಧಿಕರು ಇದ್ದಾಗ ಒಂಥರ ಮಾಡಿದ್ರು, ಇಲ್ದಿದ್ದಾಗ ಒಂಥರ ಮಾಡಿದರು, ಇದ್ದಾಗ ಇನ್ನೊಂಥರ, ಇದ್ದಾಗ ಕೊಡುವಂತ, ಇಲ್ದಿದ್ದಾಗ ಅವನ ಹತ್ರ ಇಲ್ಲ ಅಂತ ದೂರ ಹೋದ್ರು ಅಲ್ವಾ. ಅದಕ್ಕೆ ಬೇಡ ಅಂತೇಳಿ ಮಾಮೂಲು ಸಹಜವಾಗಿ ಜೀವನವನ್ನು ನಡೆಸ್ತಾ ಇದ್ದೀವಿ. ಕೋಟಿ ಇದ್ದರೂ ಸಹಿತ ರಿಕ್ಷಾ ಓಡಿಸ್ಕೊಂಡು ಹೇಗೆ ಹಿಂದೆ ಜೀವನವನ್ನು ನಡೆಸ್ತಾ ಇದ್ದೀವಿ ಹಾಗೆ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಒಬ್ಬರ ಜೀವನದಲ್ಲಿ ಏನೋ ಒಂದು ಮಿರಾಕಲ್ ಆಗಬೇಕು ಅಂದರೆ ಖಂಡಿತವಾಗಿಯೂ ಆಗುತ್ತೆ ಅನ್ನೋದು ಅದು ಸಾಕ್ಷಿ. ಅದಕ್ಕೆ ನಾನು ಹೆಣ್ಮಗಳಿಗೆ ಬೈದೆ, ಹಾಗೆಲ್ಲ ಯೋಚನೆ ಮಾಡಬಾರ್ದು. ರಾಯರು ಮನಸ್ಸು ಮಾಡ್ರೆ ಇಷ್ಟೊತ್ತಿನ ಕೆಲಸ ನಿನಗೆ. ಆದರೆ ಕರ್ಮ ಬಿಡಬೇಕಲ್ವ ನಮ್ಮದು. ಕರ್ಮ ಸ್ವಲ್ಪ ತಡ್ಕೋ, ತಾಳ್ಮೆಯಿಂದ ಇರು. ಮಕ್ಕಳನ್ನು ಬಿಟ್ಟು ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನುವಂಥದ್ದು, ಕಣ್ಣೀರು ಹಾಕುವಂಥದ್ದು, ಕಣ್ಣೀರು ಹಾಕಬೇಡ. ಇವತ್ತು ಹೇಳಕ್ಕೆ ಹೆಂಗಾಗತ್ತೆ? 2026 ಎಂಡರಲ್ಲಿ ಸಾಲ ಎಲ್ಲ ತೀರಿಸ್ಬೋದಲ್ವ ನೀನು. ಒಂದು ವರ್ಷದೊಳಗೆ ಏನೋ ಮಿರಾಕಲ್ ಆಗ್ಬೋದು, ಅರ್ಧ ಸಾಲ ಆದರೂ ನೀನು ತೀರಿಸ್ಬೋದು. ಈ ಯೋಚನೆ ಎಲ್ಲ ಮಾಡಬೇಡಪ್ಪ ಮಗ, ನೀನು ಮಾಡಬಾರ್ದು. ಯಾಕಂದ್ರೆ ಮಕ್ಕಳನ್ನ ಎಲ್ಲಿ ಬೀದಿ ಮೇಲೆ ಬಿಡಬೇಕು ಅಂದ್ಕೊಂಡಿದ್ಯಾ? ನೀನೇ ಕಷ್ಟ ಅನುಭವಿಸ್ತಾ ಇದ್ದೀಯ. ಈಗ ಆ ಮಕ್ಕಳನ್ನ ಬಿಟ್ಟಾಕೋದ್ರೆ ಮಕ್ಕಳು ಕಷ್ಟ ಅನುಭವಿಸಲ್ವಾ? ಅದನ್ನೆಲ್ಲ ಯೋಚನೆ ಮಾಡಬೇಡ. ರಾಯರೇನೋ ಒಂದು ದಾರಿ ಖಂಡಿತ ತೋರಿಸ್ತಾರೆ. ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ನೀನು ನ್ಯಾಯವಾಗಿ ನಾವು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮರ್ಯಾದೆಯನ್ನು ರಾಯರೇ ಕಾಪಾಡೋದು, ಇದು ಮಾತ್ರ ಖಂಡಿತ. ಹಾಗಾಗಿ ಧೈರ್ಯ ಹೇಳಿದ್ದೀನಿ ನಾನು. ಹಾಗೆ ಇನ್ನೊಂದು ಅಲ್ಲ, ಇದು ಧೈರ್ಯ ಹೇಳೋದು ಸುಲಭ ಅಮ್ಮ ಅಂತ ಕೆಲವರು ಹೇಳ್ಬೋದು. ನೀವೇನೋ ಬಾಯಲ್ಲಿ ಬೀಳುತ್ತೆ ಧೈರ್ಯ ಹೇಳ್ಬೋದು. ಆದರೆ ಆ ಹೊತ್ತಿಗೆ ನಾನೇನು ಆ ಹೆಣ್ಣುಮಗಳಿಗೆ ಹೇಳ್ತೀನಿ, ಆ ಹೆಣ್ಣುಮಗಳು ಸಮಾಧಾನ ಆಗ್ತಾಳೆ. ಇಲ್ಲಿ ನಮ್ಮ ಹತ್ರ ಸಾಲ ತೀರ್ಸೋಕ್ಕಾಗಲ್ಲ ಅಥವಾ ಸಮಾಧಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಸಮಾಧಾನ ಮಾಡಿದ ಕೂಡಲೇ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲ್ಲ. ಆ ಕ್ಷಣಕ್ಕೆ ಆ ಹೆಣ್ಣುಮಗಳು ತಲೆಯಲ್ಲಿರುವಂಥ ಆ ದುಃಖ, ಆ ಮಾಡಿರುವಂಥ ಕೆಟ್ಟ ಯೋಚನೆ, ಅವನ್ನೆಲ್ಲ ಸ್ವಲ್ಪ ದೂರ ಮಾಡೋಕ್ಕೆ ರಾಯರು ಮಾತಲ್ಲಂತೂ ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಸಮಾಧಾನ ಮಾಡ್ತೀನಿ, ಕಂದ ಹಾಗೆ ಮಾಡಬೇಡ, ಧೈರ್ಯ ಆಗಿರು, ಏನೋ ಒಂದಿದು ಮಾಡ್ತಾರೆ. ಇಲ್ಲಮ್ಮ, ಸಾಲಕ್ಕೆ ಸಾಲ ಆಗ್ತಾನೆ ಇದೆ, ಸಾಲ ಕಡಿಮೆ ಆಗಲ್ಲ. ಅವ್ರ ಮನ್ಸು ಮಾಡಿದ್ರೆ ಇಷ್ಟೊತ್ತಿನ ಕೆಲಸ ಅಲ್ಲ. ಅಷ್ಟು ಚೆನ್ನಾಗಿ ರಾಯರ ಪೂಜೆ ಮಾಡ್ತೀಯ ನೀನು.
ರಾಯರು ಪೂಜೆ ಮಾಡಿದ ಮೇಲೆ ಪೂಜೆ ಫಲನ ಕೊಡದೇ ಇರ್ತಾರಾ? ಕೊಡೋಕ್ಕೂ ಅವರಿಗೂ ಟೈಮ್ ಬೇಕು, ಒಟ್ಟಾರೆ ಕೊಡಲ್ಲ. ಅದನ್ನು ಅರ್ಥ ಮಾಡ್ಕೊ ನೀನು ಅಂತ ಅವರಿಗೆ ಸಮಾಧಾನ ಮಾಡಿದ್ದೀನಿ ನಾನು. ನೋಡಿ ಎಂಥ ಸಂದರ್ಭಗಳು ಬರುತ್ತೆ. ಪಾಪ ಮಂತ್ರಾಲಯ ತನಕ ಹೋಗಿ ಭಜನೆಯನ್ನು ಮಾಡಿ ಬಂದವರು, ಅಂದರೆ ಭಜನಾ ಸಟ್ಟೆ ಹೋಗಿದೆ ಅಂಥ ಒಂದು ಹೆಣ್ಮಗಳು ಇವತ್ತು ಆ ರೀತಿ ಕಣ್ಣೀರು ಹಾಕುವಾಗ, ಕೊನೆಗೂ ಲಾಸ್ಟು ನಾನು ಮಾತು ಮುಗಿಸುವಾಗ ಪ್ರೀತಿಯಿಂದ ನಗ್ನಗ್ತಾ ಇದ್ದಾಳೆ. ಫೋನ್ ರಿಸೀವ್ ಮಾಡಿದ ತಕ್ಷಣ ಹತ್ತಿದ್ದಾಳೆ ತುಂಬ. ಆಮೇಲೆ ಹೇಳ್ತೀನಿ, ಅಳ್ಬೇಡ ಕಂದ, ರಾಯರಿದ್ದಾರೆ, ಆ ರಾಯರಿದ್ದಾರೆ ಅನ್ನೋ ನಂಬಿಕೆ ಒಂದು ಇಟ್ಕೋ. ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಬಾರ್ದು ಅನ್ನೋ ಧೈರ್ಯವನ್ನು ಕೊಡ್ತೀನಿ. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರು ರಾಯರ ಭಕ್ತರು ಒಬ್ಬರು ನೋವಲ್ಲಿದ್ದಾರೆ, ಒಬ್ಬರು ಸಂಕಟದಲ್ಲಿದ್ದಾರೆ, ಅವರಿಗೊಂದು ಸಮಾಧಾನ ಹೇಳಿ. ಖಂಡಿತ ನಗಬೇಡಿ, ನೋಡಿ ಖಂಡಿತ ನಗುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು ಖಂಡಿತ ಮಾಡಬೇಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಾಲ ಇರುತ್ತೆ. ಈಗ ಸಾಲ ಇಲ್ಲದೆ ಇರೋನೋ ಪಾಪಿಗಳು ಅಂತಾರೆ. ಅಂದರೆ ಪ್ರತಿಯೊಬ್ಬರ ಹತ್ರ ಇದೇ ಸಾಲ ಯಾರೂ ಮಾಡಿಲ್ಲ ಅನ್ನೋದೇ ಇಲ್ಲ. ಆವಾಗ ಸಾಲಗಳು ಕಡಿಮೆ ಇರ್ತಿತ್ತು, ಒಬ್ಬರೇ ದುಡಿತಿದ್ರು ಹಿಂದೆ. ಈಗ ಹಂಗಲ್ಲ, 3 ಜನ ದುಡಿದ್ರೂ ಸಾಲ ತೀರಿಸ್ಕೊಳ್ಳೋಕ್ಕಾಗಲ್ಲ, ಅಂಥ ಸಂದರ್ಭಗಳಿದೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಇನ್ನೊಂದು ಹೇಳ್ತಾಳೆ ಹೆಣ್ಣುಮಗಳು, ಎಷ್ಟು ನೋವು ಆಗುತ್ತೆ ಅಂದರೆ ಬಹಳ ನೋವು ಆಗಿಬಿಡುತ್ತೆ ಆ ಮನಸ್ಸು. ಇವತ್ತು ಏನು ಮಾಡ್ತಾರೆ ಜನ ಗೊತ್ತಾ, ತಮಗೆ ಬೇಕಾದವರನ್ನು ಒಳಗೆ ಕರೀತಾರೆ. ಸಂಭ್ರಮ ಬೇರೆ ಅವರದ್ದು. ಅವ್ರು ಹೇಗೆ ಇರಲಿ ಅದು ಗೊತ್ತಿಲ್ಲ, ಅವರು ಯಾವ ರೀತಿ ಮನುಷ್ಯರಾದ್ರೂ ತೊಂದರೆ ಇಲ್ಲ, ಅವ್ರನ್ನ ಕರೆದು ಮಣೆ ಹಾಕಿ ಅವ್ರನ್ನ ಇದು ಮಾಡ್ತಾರೆ. ಆದರೆ ಅಮ್ಮ ನನ್ನನ್ನು ಕರೀತಾರೆ ಫಂಕ್ಷನ್ನಿಗೆ, ಅದು ಯಾರೂ ಮಾತಾಡ್ಸಲ್ಲಮ್ಮ ನನ್ನನ್ನು. ನೋಡಿ ಆ ಮಾತು ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಹೇಳಿದೆ, ಈ ಹುಚ್ಚು ಹುಡುಗಿ, ರಾಯರು ಮನಸ್ಸು ಮಾಡಿದರೆ ನಿನ್ನನ್ನು ಬಾ ಕುತ್ಕೋ ಅಂತ ಅನ್ನೋ ಮಟ್ಟಕ್ಕೂ ರಾಯರು ಮಾಡ್ಬೋದಲ್ವಾ? ಮಾಡಲಿ ಬಿಡವರು, ಅವ್ರು ಮಾಡಿದವ್ರಿ ನಾಳೆ ಅವ್ರ ಎದುರುಗಡೆನೆ ನೀನು ಓಡಾಡ್ತೀಯ. ಆವಾಗ ರಾಯರು ಆವಾಗ ನೀನೇ ಅಂದ್ಕೋತೀಯ, ಅಯ್ಯೋ ದೇವ್ರೆ, ರಾಯರು ನೋಡಿ ಎಂಥ ಒಂದು ದಿನ ಒಳ್ಳೆ ದಿನ ತಂದಿಟ್ರು ನನಗೆ ಅಂತ. ಎಷ್ಟು ನೋವಾಗತ್ತೆ ಅಲ್ವಾ? ದಯವಿಟ್ಟು ರಾಯರ ಭಕ್ತರು ಮಾತ್ರ ಹಾಗೆ ಮಾಡಬೇಡಿ. ಅದರಲ್ಲೂ ಸಂಬಂಧಿಕರೇ ಮಾಡ್ತರು ಅಂದಾಗ ಎಷ್ಟು ನೋವಾಗತ್ತೆ. ಯಾವುದಕ್ಕೆ ಹೋಗಲಿ ಸಂಬಂಧಿಕರೇ ಎಷ್ಟರ ಮಟ್ಟಿಗೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಕೊನೆಗಂತೂ ಒಂದು ಸ್ವಲ್ಪ ದಿನ ಸೂತ್ಕ ಕಳೆಯೋಕ್ಕಾದರೂ ಸಂಬಂಧಿಕರು ಬೇಕೇ ಬೇಕು. ಯಾರೂ ಇರಲ್ಲ, ಫ್ರೆಂಡ್ಸು ಇರಲ್ಲ, ನಿಮಗೆ ಇನ್ನೊಂದು ರೀತಿ ಇದು ಮಾಡಿದವರು ಇರೋದಿಲ್ಲ. 11 ದಿವಸ ಕಳ್ಕೊಳ್ಳೋಕ್ಕಾದರೂ ಕೊನೆಗೆ ನಮಗೆ ಸಂಬಂಧಿಗಳೇ ಬೇಕು. ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ. ಕೊಡಿ, ನೀವು ಹೊರಗಿನವ್ರಿಗೂ ಬೆಲೆ ಕೊಡಿ. ಆದರೆ ನನ್ನ ಮನೆಗೆ ಬಂದಿರುವಂಥ ನನ್ನ ಸಂಬಂಧಿ ಅದು ನೆನಪಿರಲಿ. ನನ್ನ ಸಂಬಂಧಿಗೆ ನಾನು ಹೇಗೆ ಗೌರವ ಕೊಡಬೇಕು? ಒಂದು ಪ್ರೀತಿ ಮಾತು ಆಡಿಸೋದ್ರಿಂದ ಏನು ತಪ್ಪು ಅಲ್ವಾ? ಆ ಹೆಣ್ಮಗಳು ಹೇಳಿ ಅಳೋದನ್ನು ನೋಡಿ ತುಂಬ ಹಗುರ ಮಾಡ್ತಾರಮ್ಮ ಜನ. ತುಂಬ ಹೋಗಬೇಡ ಅಂದೆ ನಾನು. ನಿನ್ನನ್ನು ಎಲ್ಲಿ ಹಗುರ ಮಾಡ್ತಾರೆ ಅಂತ ಅನಿಸುತ್ತೆ ಅಲ್ಲಿ ಹೋಗಬೇಡ. ಎಲ್ಲಿ ನಿನಗೆ ಗೌರವ ಸಿಗುತ್ತೆ ಅಲ್ಲಿ ಹೋಗು. ಮುಂಚಿನ ದಿವಸನೇ ಹೋಗು, ತೊಂದರೆ ಇಲ್ಲ. ನಮ್ಮನ್ನು ನಾವು ಯಾಕೆ ಕಳ್ಕೋಬೇಕು? ನಾವು ಯಾಕೆ ಅವ್ರು ಹಗುರ ಮಾಡಿ ನಾವು ಆ ಹಿಂಸೆಯನ್ನು ತಂದುಕೊಂಡು ಅಳೋದು ಕರೆಯೋದು ಯಾಕೆ ಮಾಡಬೇಕು? ಹೋಗಲೇಬಾರ್ದು. ಲಾಸ್ಟ್ ಮೂಮೆಂಟಲ್ಲಿ ಹೋಗಬೇಕು. ಊಟ ಮಾಡಿದ್ರೆ ಊಟ ಮಾಡ್ಕೊಬರ್ಬೇಕು, ಇಲ್ಲ ಹೋಗ್ದೇ ಇರಬೇಕು. ಇಷ್ಟೇ ಮಾಡೋದು, ಇಷ್ಟಕ್ಕಿಂತ ಜಾಸ್ತಿ ಮಾಡೋಂಗಿಲ್ಲ. ಯಾಕಂದ್ರೆ ಒಂದು ವ್ಯಕ್ತಿ ನಮಗೆ ಮಾಡ್ತಾ ಇರೋ ರೀತಿ ಗೊತ್ತಾಗುತ್ತೆ. ಕೆಲವೊಂದು ವ್ಯಕ್ತಿಗಳ ಮನೆಗೆ ಹೋಗಬೇಕು ಅನ್ಸುತ್ತೆ. ಅವ್ರ ಮನೇಲಿ ಫಂಕ್ಷನ್ ಇದೆ ಅಂದರೆ ಮುಂಚಿನ ದಿವಸನೇ ಐತೆ, ಇವ್ರ ಮನೆಗೆ ಹೋಗ್ಬೇಕಪ್ಪ, ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಅಂತ. ಇನ್ಯಾರದ್ದು ಫಂಕ್ಷನ್ ಅದು, ಇವ್ರ ಮನೆಗೆ ಹೋಗ್ಬಾರ್ದಪ್ಪ, ಇವರು ಒಬ್ಬರು ನೋಡೊಬ್ಬರು ಒಂಥರ ಮಾಡ್ತಾರೆ, ನನ್ನನ್ನು ಹೋದ್ಸಲ ಹಾಗೆ ಮಾಡಿದೆ ಅಂಥ ಮನೆಗೆ ಹೋಗಲೇಬೇಕು. ದೇವತಾ ಕಾರ್ಯಕ್ಕೆ, ಸತ್ಯನಾರಾಯಣ ಪೂಜೆ ಇದೆ, ಮಹಾಲಕ್ಷ್ಮಿ ಪೂಜೆ ಇದೆ, ಹೋಗಬೇಕು. ಉಡಿ ತಗೊಂಡು ಬರಬೇಕು. ಊಟಕ್ಕೆ ನಿಲ್ಲದೇ ಬೇಡ. ಯಾಕಂದರೆ ಅವ್ರು ನಮ್ಮನ್ನು ಹಗುರವಾಗಿ ನೋಡ್ತಾರೆ. ನಾವು ಯಾಕೆ ಹಗುರ ಆಗಬೇಕು? ನಾವು ರಾಯರನ್ನ ಆರಾಧನೆ ಮಾಡ್ತಾ ಇರೋರು, ನಾವು ಯಾಕೆ ಹಗುರ ಆಗಬೇಕು? ಅವರು ರಾಯರ ಭಕ್ತರು ಇರ್ಬೋದು ಬಿಡಿ, ಅದಕ್ಕಲ್ಲ. ಆದರೆ ನಾವು ಯಾಕೆ? ನಿಮ್ಗಷ್ಟು ದುಃಖ ತಡ್ಕೊಳಕ್ಕಾಗಿಲ್ಲ, ರಾಯರ ಎದುರುಗಡೆ ಬಂದು ಕಣ್ಣೀರು ಎಷ್ಟಿದೆ ಅಷ್ಟು ಹಾಕಿ, ರಾಯರೇ ನಿನ್ನ ಮಕ್ಕಳು ಅಥವಾ ನನ್ನ ಅಂದ ಬಂದವರು ಈ ರೀತಿ ಮಾಡಿದ್ರು ಅಂತ 1 ನಿಮಿಷ ರಾಯರ ಎದುರು ಎಷ್ಟು ಇದಾಗುತ್ತೆ ಅಷ್ಟು ಹೇಳ್ತಾ ಅಳ್ರಿ. ಆವಾಗ ಗೊತ್ತಾಗುತ್ತೆ, ಎಲ್ಲ ಮನಸ್ಸು ಹಗುರ ಆಗುತ್ತೆ. ಯಾಕಂದರೆ ತಂದೆ ಎದುರುಗಡೆ ಮಗಳು ಅಳುತ್ತಾ ಇದ್ದಾಳೆ, ತಂದೆ ಕೇಳಿಸ್ಕೊತಾ ಇದ್ದಾರೆ. ಆದರೆ ತಂದೆ ಸಮಾಧಾನ ಮಾಡ್ತಾ ಇರೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆದರೆ ತಂದೆ ಎಲ್ಲನೂ ಕೇಳಿಸ್ಕೊತಾ ಇದ್ದಾರೆ. ಒಂದು ಟೈಮ್ ಇದೆ ಕಂದ, ಆ ಟೈಮ್ ಬರೋ ತನಕ ನೀನು ಕಾಯಬೇಕು. ಆ ಟೈಮಲ್ಲಿ ನಿನ್ನನ್ನು ಆ ಮಟ್ಟದಲ್ಲಿ ಇಡ್ತೀನಿ, ಅವರೇ ನಿನ್ನನ್ನು ಮಾತಾಡಿಸ್ತಾರೆ ಅನ್ನುವ ಇದೊಂದು ಕೊಡ್ತಾರೆ ರಾಯರು.
ಇದಂತೂ ಖಂಡಿತ. ಹಾಗಾಗಿ ಯಾರು ಭಯಪಡಬೇಡಿ. ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಸಾಲ ಆಗಿದೆ, ಒಪ್ಕೊಳ್ತೀನಿ. ಏನೋ ಮಾಡೋಕ್ಕೆ ಹೋದ್ವಿ, ಸಾಲ ಆಯಿತು, ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಆದರೆ ಆ ರಾಯರು ಆ ಸಾಲ ಏನಕ್ಕೆ ಮಾಡಿಸ್ತೀಯೋ ತಂದೆ ನನಗೆ ಗೊತ್ತಿಲ್ಲ, ಮತ್ತೆ 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 ಮಾಡಿಸ್ತಾ ಇದೀಯಾ, ಆದರೆ ಆ ಹೊರೆಯಷ್ಟು ನಿನ್ನ ತಲೆ ಮೇಲೆ ಹಾಕ್ತಾ ಇದ್ದೀನಪ್ಪ, ಅದನ್ನು ಆ ಹೊರೆದ ಭಾರವನ್ನು ಕೆಳಗಿಳಿಸು ಸ್ವಾಮಿ ಅಂಥೇಳಿ ರಾಯರ ಹತ್ರ ಬೇಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ರಾಯರು ಕೈ ಹಿಡಿದೇ ಹಿಡಿತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವ.